ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಹೋದ್ ವಿಡಿಯೋದಲ್ಲಿ ಹೇಳಿದೆ, ಸೊ ನನ್ನ ಗಾಡಿದು ಮೊನ್ನೆ ತಾನೇ ಥರ್ಡ್ ಸರ್ವಿಸ್ ಮಾಡಿಸ್ದೆ. ಆ ಥರ್ಡ್ ಸರ್ವಿಸ್ ಎಷ್ಟು ಕಾಸ್ಟ್ ಆಯ್ತು ಅಂತೆಲ್ಲ ಶೇರ್ ಮಾಡ್ಕೊಳಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ತಡೀರಿ, ಅದು ರಿಪೋರ್ಟ್ ಇಟ್ಕೊಂಡಿದ್ದೆ, ಸರ್ವಿಸ್ ಎಷ್ಟಾಗಿತ್ತು ಅನ್ನೋದು. ಇದೆಲ್ಲಪ್ಪ ಇಲ್ಲ ಐತೆ, ರಾಯಲ್ ಎನ್ಫೀಲ್ಡ್ ಸರ್ವಿಸ್. ಲೊಕೇಶನ್ ನೋಡಿ, ಲೊಕೇಶನ್ ಸಕ್ಕತ್ತಾಗಿದೆ. ಇವತ್ತು ಆಕ್ಚುಲಿ ವೆಡ್ನೆಸ್ಡೇ, ಸಂಡೇ ಆದ್ರೆ ಇಲ್ಲಿ ಹೆವಿ ರಶ್ ಇರುತ್ತೆ. ಅಲ್ಲಿ ಪಾರ್ಕಿಂಗ್ ಲಾಟ್ ಎಲ್ಲ ಇದೆಯಲ್ಲ, ಅವೆಲ್ಲ ತುಂಬೋಗಿರುತ್ತೆ ಗಾಡಿಗಳು. ಬಸ್ಸು ನೋಡಿ ಇಲ್ಲಿ ನಿಂತಿದೆ. KRS ಬ್ಯಾಕ್ ವಾಟರ್ಸ್ ಇದು. ಇನ್ನೊಂದಿದೆ ಅಲ್ಲಿ ದೇವಸ್ಥಾನದ ಹತ್ರ ಇನ್ನೊಂದು ಚೆನ್ನಾಗಿದೆ. ಬಟ್ ಅಲ್ಲಿಗೆ ಇವಾಗ ಹೋಗಲ್ಲ ನಾನು ಸದ್ಯಕ್ಕೆ. ಇಲ್ಲಿ ಲೊಕೇಶನ್ ಚೆನ್ನಾಗಿತ್ತಲ್ಲ, ಇಲ್ಲೇ ಇಟ್ಕೊಂಡು. ಓಕೆ, ಇವಾಗ ಶುರು ಮಾಡೋಣ. ಫಸ್ಟ್ ಆಫ್ ಆಲ್ ನಾನು ಈ ಮೂರನೇ ಸರ್ವಿಸ್ 10,000ಕ್ಕೆ ನನ್ಗೆ ಏನೇನ್ ಖರ್ಚು ಬಂದಿತ್ತು ಅನ್ನೋದನ್ನ ನಿಮ್ಗೆ ಶೇರ್ ಮಾಡ್ಕೊಂಡ್ಬಿಡ್ತೀನಿ. ಫಸ್ಟ್ ಆಫ್ ಆಲ್ ಫ್ರಂಟ್ ಇಂದ ಆದ್ರೆ ಆಲ್ಮೋಸ್ಟ್ ಎಲ್ಲ ಮಾಡಿಫಿಕೇಶನ್ಸ್ಗೆ ನಿಮ್ ಹಳೆ ವಿಡಿಯೋಸ್ ಗಳೆಲ್ಲ ಇದೆ ಗುರು. ಮಾಡಿಫಿಕೇಶನ್ಗೆ ನನ್ಗೆ ಎಷ್ಟು ಹತ್ತತ್ರ ಒಂದು 12-13 ಸಾವಿರ ಖರ್ಚು ಮಾಡಿದೀನಿ ಮಾಡಿಫಿಕೇಶನ್ಗೆ ಅಂತಾನೆ. ಈಗ ಹೆಡ್ಲೈಟ್, ಗ್ರಿಲ್ಲು, ನಕಲ್ ಗಾರ್ಡು, ಹ್ಯಾಂಡಲ್ ಬಾರು, ಮತ್ತೆ ಇನ್ನ ಏನೇನಪ್ಪ ಹ್ಯಾಂಡಲ್ ಕಾರು, ಈ ಇದು ಗೇರ್ ಲಿವರ್ ಐತಲ್ಲ, ಗೇರ್ ಲಿವರ್ಗೆ ಏನೋ ರಬ್ಬರ್, ಇವೆಲ್ಲ ಎಷ್ಟೊಂದು ಹಾಕ್ಸಿದೆ ಮಾಡಿಫಿಕೇಶನ್. ಅವೆಲ್ಲ ವಿಡಿಯೋ ಇದೆ. ಅದಕ್ಕೆ ಅಂತಾನೆ ನಾನು ಒಂದು 12,000 ಹತ್ರ ಖರ್ಚು ಮಾಡಿದ್ದೆ. ಮೊಬೈಲ್ ಹೋಲ್ಡರ್ ಎಲ್ಲ ಹಾಕ್ಸಿದ್ದೆ, 12,000 ಖರ್ಚು ಮಾಡಿದ್ದೆ ಅದಕ್ಕೆ ಅಂತಾನೆ. ಅದಾದ್ಮೇಲೆ ಎಕ್ಸಾಸ್ಟ್ಗೆ ನಾನು ಹತ್ತತ್ರ 4.5 ಇಂದ ಹಿಡಿದು 5 ಗಂಟೆ ಖರ್ಚು ಮಾಡಿದ್ದೀನಿ. ಸೊ ಈ ತರ ಮಾಡಿಫಿಕೇಶನ್ಗೆ ಅಂತ ಲೆಕ್ಕ ಹಾಕೊಂಡ್ರೆ ಅದು 15,000 ರೂಪಾಯಿ ಖರ್ಚಾಗಿದೆ ನನ್ನ ಹತ್ರ ಈ ಗಾಡಿ ಬಂದ್ಮೇಲೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಟೈರ್, ಮೇಜರ್ ಆಗಿ ನೆಕ್ಸ್ಟ್ ಖರ್ಚು ಮಾಡಿರೋದೆ ನನ್ನ ಟೈರ್ಗೆ. ಇದು 2ನೇ ಟೈರ್. ನೀವು ತುಂಬಾ ಹಾರ್ಡ್ ಕೋರ್ ಆಫ್ ರೋಡ್ ಮಾಡ್ತೀನಿ ಅಂತ ಹೇಳಿದ್ರೆ ನನ್ನ ಪ್ರಕಾರ ಟೈರ್ ಒಂದು 5,000ಗೆ ರೇವೌಟ್ ಆಗ್ಬಿಡುತ್ತೆ. ಅದಾದ್ಮೇಲೆ ನೀವು ಚೇಂಜ್ ಮಾಡಿಸ್ಬೇಕು. ಇದು ಟಾರ್ಕ್ ಬ್ಲಾಕ್ ಇಂದ ತರಿಸಿದ್ ನಾನು. VMR ಅನ್ಸುತ್ತೆ ಟೈರ್ ಹೆಸರು. ಇದು ವಿ ರಬ್ಬರ್ ಅಂತ ಏನೋ ಬರುತ್ತೆ. ಅದು ಟಾರ್ಕ್ ಬ್ಲಾಕ್ ಅವ್ರು ಕಳ್ಸಿಕೊಟ್ಟಿದ್ರು. ಅದು ಒಳ್ಳೆ, ನನಗಂತೂ ಟೈರ್ ಬಗ್ಗೆ ಏನು ಕಂಪ್ಲೇಂಟ್ ಇಲ್ಲ, ಚೆನ್ನಾಗಿದೆ ಟೈರ್ಸ್. ಇವತ್ತಿನವರೆಗೂ ಚೆನ್ನಾಗಿ ಓಡ್ತಾ ಇದೆ, ಚೆನ್ನಾಗಿದೆ ಟೈರ್. ಬಟ್ ಇವಾಗಲೂ ಅದು ಇನ್ನೊಂದು 2,000 ಬರ್ಬೋದು ಅನ್ಸುತ್ತೆ. ಟಾಕ್ ಟೈರ್ ಸ್ಟ್ರೇಟ್ ಟೈರ್ ಗಿಂತ ಜಾಸ್ತಿ ಲೈಫ್ ಕೊಟ್ಟಿದೆ ಇದು ಆಕ್ಚುಲಿ. ಇದ್ರಲ್ಲೂ ಆಫ್ ರೋಡ್ ಮಾಡಿದೀನಿ, ಆಫ್ ರೋಡ್ ಮಾಡಿಲ್ಲ ಅಂತಲ್ಲ. ಟಾಕ್ ಟೈರ್ ಗಿಂತನೂ ಇದರಲ್ಲಿ ನನಗೆ ಇನ್ನ ಲೈಫ್ ಚೆನ್ನಾಗಿ ಬಂದಿದೆ. ಹೆಂಗೆ ಅಂತ ಕೇಳಿದ್ರೆ 4,500 ಅಥವಾ 5,000 ಚೇಂಜ್ ಮಾಡಿಸಿದ್ದೀನಿ ನಾನು. 10,000 ಓಡಿಸಿದ್ದೀನಿ. ಇನ್ನ ಟೈರ್ ಅಷ್ಟೊಂದು ರೇವೌಟ್ ಆಗಿಲ್ಲ. ಇನ್ನ ನನ್ನ ಪ್ರಕಾರ 1,000 ಗಂಟೆ ಬರ್ಬಹುದು ಅನ್ಕೊಂಡಿದೀನಿ, ಆಫ್ ರೋಡ್ ಮಾಡ್ಲಿಲ್ಲ ಜಾಸ್ತಿ ಅಂದ್ರೆ. ಆ ತರ ಇದು. ನಂಗೆ ಟೈರ್ದು ಪ್ರೈಸ್ ಬಂದ್ಬಿಟ್ಟು ಹತ್ತತ್ರ ಒಂದು 4,200 ಏನೋ ಬಿದ್ದಿತ್ತು ಗುರು. ಸೊ ಇದು ಟೈರ್ ಮೇಜರ್ ಖರ್ಚು ಬಂದಿದ್ದು. ಅದಾದ್ಮೇಲೆ ಬರೋದೇ ಮೇಜರ್ ಸರ್ವಿಸ್ ಗಳು ಎಷ್ಟಂದ್ರೆ, ಫಸ್ಟ್ ಸರ್ವಿಸ್ ಅರೌಂಡ್ 1,000 ಹತ್ರ ಏನೋ ಬಿದ್ದಿತ್ತು ಅಷ್ಟೇ. ಫಸ್ಟ್ ಸರ್ವಿಸ್ ಆಯಿಲ್ ಚೇಂಜ್ ಅಷ್ಟೇ ಇದ್ದಿದ್ದು, ಏನು ಪ್ರಾಬ್ಲಮ್ ಇರಲಿಲ್ಲ. ಸೆಕೆಂಡ್ ಸರ್ವಿಸ್ ಬಂದ್ಬಿಟ್ಟು 1,500 ಏನೋ ಬಿದ್ದಿತ್ತು. ಯಾಕಂದ್ರೆ ಸ್ಪೋಕ್ ವೀಲ್ ಅದು ಇದು ಎಲ್ಲ ನಾವು ಚೆಕ್ ಮಾಡ್ಬೇಕು, ಅದೆಲ್ಲ ಕ್ಲೀನ್ ಮಾಡ್ಬೇಕು ಅಂತ ಎಕ್ಸ್ಟ್ರಾ 400 ಏನೋ ಆಗಿತ್ತು. ಅದ್ರ ಮಧ್ಯದಲ್ಲಿ ಒಂದ್ಸತಿ ಅಲೈನ್ಮೆಂಟ್ ಕೂಡ ಹೋಗಿತ್ತು, ಅವಾಗ ಎಕ್ಸ್ಟ್ರಾ 480 ಏನೋ ಕೊಟ್ಟಿದೆ ಅಲೈನ್ಮೆಂಟ್ ಗೆ ಅಂತಾನೆ ನಾನು. ಈ ಫಸ್ಟ್ ಸರ್ವಿಸ್ ಸೆಕೆಂಡ್ ಸರ್ವಿಸ್ ಗಿಂತ ಕಾಸ್ಟ್ಲಿ ಬಿದ್ದಿದೆ ಇವಾಗ ಥರ್ಡ್ ಸರ್ವಿಸ್. ಏನೇನ್ ಚೇಂಜ್ ಮಾಡಿದ್ದಾರೆ, ಏನೇನ್ ಮಾಡಿಸಿ, ಏನೇನು ಅಂತೆಲ್ಲ ಹೇಳ್ತೀನಿ. ಫಸ್ಟ್ ಇಲ್ಲಿ ಓಪನ್ ಮಾಡಿ ನೋಡಿದ್ರೆ ಇದೆ ನೋಡಿ. ಫಸ್ಟ್ ಆಯಿಲ್ 1.8 ಲೀಟರ್ಸ್ ಹಾಕಿದ್ದಾರೆ. 702 700 ರೂಪಾಯಿ ಅಂತ ಇಟ್ಕೊಳ್ಳೋಣ. 700 ರೂಪಾಯಿ ಬಿದ್ದಿದೆ ಆಯಿಲ್ ಗೆ. ಚೈನ್ ಲೂಬ್ರಿಕೇಶನ್ ಗೆ 110 ರೂಪಾಯಿ. ಆಯಿಲ್ ಫಿಲ್ಟರ್ ಎಲಿಮೆಂಟ್ ಚೇಂಜ್ ಮಾಡಿದ್ದಾರೆ, ಅದಕ್ಕೆ 110 ರೂಪಾಯಿ ಆಗಿದೆ. ಮತ್ತೆ ಬ್ರೇಕ್ ಪ್ಯಾಡ್ ಕಿಟ್, ರೇರ್ ಕ್ಯಾಲಿಪರ್ ಕೂಡ ಚೇಂಜ್ ಮಾಡಿದ್ದಾರೆ, ಇದು 250 ರೂಪಾಯಿ ಆಗಿದೆ. ಅದಾದ್ಮೇಲೆ ರಸ್ಟ್ ಕ್ಲೀನರ್, ತುಕ್ಕು ಹಿಡಿಬಾರ್ದು ಅಂತ ಕ್ಲೀನ್ ಮಾಡ್ತಾರಲ್ಲ ಅದಕ್ಕೆ ಎಕ್ಸ್ಟ್ರಾ 27 ರೂಪಾಯಿ ಆಗಿದೆ. ಅದಾದ್ಮೇಲೆ ಇದು ನಂದು ಇಂಡಿಕೇಟರ್ ಈ ಸೈಡ್ ಹೊಡೆದೋಗಿತ್ತು, ಇದು ಇಂಡಿಕೇಟರ್ ಹೊಡೆದೋಗಿತ್ತು, ಅದು ನಮ್ಗೆ 312 ರೂಪಾಯಿ ಆಗಿದೆ. ಇದು ಇಂಡಿಕೇಟರ್, ಇದನ್ನ ಫಿಕ್ಸ್ ಮಾಡಕ್ಕೆ ಅಂತ ಇಲ್ಲಿ ಹಾಕಿದಾರೆ ನೋಡಿ 60 ರೂಪಾಯಿ ಎಕ್ಸ್ಟ್ರಾ. ಹಂಗಂದ್ರೆ ಹತ್ತತ್ರ ಇದು 370 ರೂಪಾಯಿ ಬಿದ್ದಿದೆ ಇಂಡಿಕೇಟರ್ ಇದ್ ಮಾಡಕ್ಕೇನೆ. ಈಗ ಇನ್ನೊಂದು ಖರ್ಚು ಬಂದಿದೆ, ಇಲ್ಲಿ ಮುರಿದೋಗಿದೆ. ಇವಾಗ ಇದು ಮುರಿದೋಗಿದೆ, ಇಂಡಿಕೇಟರ್ ಮುರಿದೋದ್ರೆ ಹೆವಿ ತಲೆನೋವು. ಸೊ ಅದು ಇಷ್ಟು ಬಿದ್ದಿದೆ. ಇದಾದ್ಮೇಲೆ ನೆಕ್ಸ್ಟ್ ಈ ಸತಿನೂ ನಂದು ಅಲೈನ್ಮೆಂಟ್ ಹೋಗಿತ್ತು. ಅಲೈನ್ಮೆಂಟ್ ಗೆ ಬೋತ್ ವೀಲ್ ಇದು ಅಲೈನ್ಮೆಂಟ್ 472 ರೂಪಾಯಿ ಆಗುತ್ತೆ. ಇದಕ್ಕೇನೆ ಅಲೈನ್ಮೆಂಟ್ ಚೆಕ್ ಮಾಡೋದಕ್ಕೇನೆ. ಕನ್ಸ್ಯೂಮೇಬಲ್ ಚಾರ್ಜಸ್ ಅಂತಾನೆ ಹಾಕಿದಾರೆ ಏನೋ, ಇದು ಏನು ಅಂತ ನಂಗೂ ಗೊತ್ತಿಲ್ಲ ಕರೆಕ್ಟ್ ಆಗಿ. 118 ರೂಪಾಯಿ ಇದಕ್ಕೆ. ಫ್ರೀ ಸರ್ವಿಸ್ ಕೂಪನ್ 3ನೇ ಸರ್ವಿಸ್ ಇದು, ಅದಕ್ಕೆ 0 ಹಾಕಿದ್ದಾರೆ. ಇದು ಬ್ರೇಕ್ ಪ್ಯಾಡ್ ಹಾಕಿರೋದಕ್ಕೆ ಅನ್ಸುತ್ತೆ. ಇದು 88 ರೂಪಾಯಿ ಬಿದ್ದಿದೆ. ಮತ್ತೆ ಇದನ್ನ ಅವಾಗ್ಲೇ ಹೇಳದ್ನಲ್ಲ, ರೇರ್ ಇಂಡಿಕೇಟರ್, ಇಂಡಿಕೇಟರ್ ನ ಫಿಕ್ಸ್ ಮಾಡಕ್ಕೆ 60 ರೂಪಾಯಿ. ಸೊ ಟೋಟಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಟೋಟಲ್ ಆಗಿ 2,252 ರೂಪಾಯಿ ಬಿದ್ದಿದೆ. ನನ್ನ ಗಾಡಿ ಇಲ್ಲಿವರೆಗೂ 3ನೇ ಸರ್ವಿಸ್ 2,252 ರೂಪಾಯಿ. ಇದು ಆಕ್ಚುಲಿ ಇದು ಹೈಯೆಸ್ಟ್ ನಾನು ಇಲ್ಲಿವರೆಗೂ ಸರ್ವಿಸ್ ಮಾಡಿಸಿರೋದ್ರಲ್ಲಿ ಇದೆ ಹೈಯೆಸ್ಟ್ ಆಕ್ಚುಲಿ. ನೋಡಿದ್ರಲ್ಲ ಇಷ್ಟು ಬಿದ್ದಿದೆ ಗುರು ಗಾಡಿಗೆ. ಇನ್ನೊಂದು ಸರ್ವಿಸ್ ಆದ್ರೆ ನಾನು ದೇವರಾಣೆಗೂ ಇದ್ರ ಹತ್ರ ಬಿಡಲ್ಲ. ಇವಾಗ ನೋಡಿದ್ರಲ್ಲ 2,000 ಬಿದ್ದಿರೋದು ಈ ಗಾಡಿ. ನನ್ನ ಗಾಡಿ ಹಿಮಾಲಯನ್ಗೆ 3ನೇ ಸರ್ವಿಸ್ ಕಾಸ್ಟ್ ಎಷ್ಟು ಬಿದ್ದಿದೆ. ನಾರ್ಮಲ್ ಆಗಿ ಏನು ಮಾಡಿಫಿಕೇಶನ್ ಮಾಡಿಸ್ತೇ ಮೇಂಟೈನ್ ಮಾಡಬೇಕು ಗಾಡಿನ ಅಂದ್ರೆ 10,000ಕ್ಕೆ. ಲಾಂಗ್ ಎಲ್ಲೆಲ್ಲಿ ಹೊಡೆದಿದ್ದೀರಾ ಅಂತ ಕೇಳಿದ್ರೆ ಲಾಂಗ್ ಆಲ್ಮೋಸ್ಟ್ ಚಿಕ್ಕಮಂಗ್ಳೂರ್ಗೆಲ್ಲ ಹೋಗಿದ್ದೀನಿ. ಅದೇ ಲಾಸ್ಟ್ ಹೈಯೆಸ್ಟ್ ನಾನು ಹೊಡೆದಿರೋದು ಅನ್ಸುತ್ತೆ. ನೆಕ್ಸ್ಟ್ ಇನ್ನ ಹೈಯೆಸ್ಟ್ ಹೋಗೋ ಪ್ಲಾನ್ ಗಳಿದೆ, ಹೋಗ್ಬೇಕು. ಮತ್ತೆ ಇದಕ್ಕೆ ಆಮೇಲೆ ಇನ್ನ ಚೈನ್ ಲೂಪ್ಗಳು, ಇದ್ರ ಚೈನ್ ಲೂಪ್ಗಳು ಮೊಟಿವ್ ಚೈನ್ ಕ್ಲೀನರ್ ಪ್ಲಸ್ ಲೂಪ್ ತಗೋತೀನಿ ಅಂದ್ರೆ 550-600 ರೂಪಾಯಿ ಎಲ್ಲ ಬೀಳುತ್ತೆ. ತಗೋಬೇಕು. ಪ್ರತಿ 300 ಕಿಲೋಮೀಟರ್ಸ್ಗೂ ಒಂದ್ಸತಿ ಲೂಪ್ ಮಾಡ್ಬೇಕು. ಆ ಲೂಪ್ ಒಂದ್ಸತಿ ನನ್ನ ಪ್ರಕಾರ ಒಂದು ಬಾಟಲ್ ಎರಡುವೆ ಒಂದು 5 ಸ್ಪ್ರೇ ಬರುತ್ತೆ ಅಷ್ಟೇ. ಅದಾದ್ಮೇಲೆ ನೀವು ಅದನ್ನು ಚೇಂಜ್ ಮಾಡ್ಕೋಬೇಕು. ಪ್ರತಿ 1,200-1,300 ಕಿಲೋಮೀಟರ್ಗೆ ನಿಮ್ಗೆ 500 ರೂಪಾಯಿ ಖರ್ಚು ಅಂತ ಇದ್ದೇ ಇರುತ್ತೆ ಲೂಬ್ರಿಕೇಶನ್ ಅಂತಾನೆ. ಈ ತರ ಇವಾಗ ನಾರ್ಮಲ್ ಒಂದು ಆಫ್ ರೋಡ್ ಟೂರಿಂಗು ಜಾಸ್ತಿ, ಟೂರಿಂಗು ಕಂಪೇರ್ ಮಾಡಿದ್ರೆ ಆಫ್ ರೋಡ್ ಒಂದು ಸ್ವಲ್ಪ ಮಾಡಿದ್ದೀನಿ, ಅಷ್ಟಕ್ಕೆ ಖರ್ಚು ಇಷ್ಟು ಬಂದಿರೋದು. ಟೋಟಲ್ ಸರ್ವಿಸ್ ಇಲ್ಲಿವರೆಗೂ 10,000ಕ್ಕೆ ನಾನು ಖರ್ಚು ಮಾಡಿರೋದೆ. 4,500 ಅನ್ಕೊಳ್ಳಿ ಗುರು. 5,000 ಹತ್ರ ಬರೀ ಸರ್ವಿಸ್ಗೆ ಖರ್ಚು ಮಾಡಿದ್ದೀನಿ 10,000ಕ್ಕೆ. ಹಿಮಾಲಯನು ಇಷ್ಟು ಖರ್ಚು ಬರುತ್ತೆ.
ಬರುತ್ತೆ 3 ಸರ್ವಿಸ್ಗೂ. ಬೇಸಿಕ್ ಖರ್ಚುಗಳು ಆಕ್ಚುಲಿ ಇದು ನಂದು ಏನೋ ಮೇಜರ್ ಪ್ರಾಬ್ಲಮ್ ಆಗಿರಲಿಲ್ಲ. ಇನ್ನೊಂದು ಸರ್ವಿಸ್ ಫ್ರೀ ಇರಬೇಕು ಶೋರೂಮ್ ಕಡೆಯಿಂದ. ಮತ್ತೆ ಇದು ನಕಲ್ ಗಾರ್ಡ್ಸ್ಗಳು ಸೂಪರ್ ನಾನು ಹಾಕ್ಸಿರೋದು. ಇದೊಂದು ವಿಡಿಯೋ ಮಾಡಬೇಕಿತ್ತು, ಹೆಂಗೆ ಇದ್ರು ಇಲ್ಲಿ ಬ್ಯಾಕ್ ವಾಟರ್ಸ್ ಹತ್ರ ಬಂದಿಲ್ಲ, ವಿಡಿಯೋ ಮಾಡಿಬಿಡೋಣ ಅನಿಸ್ತು, ಅದಕ್ಕೆ ಮಾಡಿದೆ. ಸೊ ಏನಿಲ್ಲ, ಹಿಂಗೆ ಹೋಗ್ತಾ ಇದೆ, ಒಂಥರ ರೋಡ್ ಚೆನ್ನಾಗೈತೆ ಅಲ್ಲಿ ತನಕ. ಆ ರೋಡಲ್ಲಿ ಮೇಲೆ ಹೋಗ್ತೈತೆ, ಅಲ್ಲೇನಾದ್ರು ವ್ಯೂ ಸಿಗ್ಬೋದಾ ನೋಡೋಣ. ಬನ್ನಿ ಹೋಗ್ಬಿಟ್ಟು ಬರೋಣ ಅಲ್ಲಿ ಗಂಟ. ಯಾವ್ದವ ಇನ್ನೊಂದು ವ್ಯೂಗೆ ಬಂದಲ್ಲ ಗುರು, ಸಖತ್ತು. ಇದು ಸಖತ್ತಾಗಿದೆ. ಇದು ಎಲ್ಲಿ ತನಕ ಹೋಗುತ್ತೆ ಗಾಡಿ? ಇಲ್ಲಿ ತನಕ ಮೋಸ್ಟ್ಲಿ ನೀರೇ ಬರುತ್ತೆ ಅನ್ಸುತ್ತೆ. ವಾವ್, ಅಷ್ಟು ದೂರ ಹೋಗೋಣ ಸಾಕು. ಅಲ್ಲೈತೆ ದಾರಿ. ಓ ಕ್ರೇಜಿ ಇದೆ ಗುರು ಲೊಕೇಶನ್ನು. ಸೈಕ್ ಸೂಪರ್. ಹಂಗೂ ಹೋಗ್ಬೋದು, ಹಿಂಗೂ ಹೋಗ್ಬೋದು. ಮಿನಿ ಕಬಿನಿ ಬ್ಯಾಕ್ ವಾಟರ್ಸ್. ಬಂದೆ ಗುರು, ದಾರಿ ಏನು ಚೆನ್ನಾಗಿ ಸಿಗ್ತಾ ನೋಡಿ. ಸೂಪರ್, ವಿಡಿಯೋ ಮಾಡೋಣ ಇಲ್ಲಿ. ಮನ್ಸು ಹೇಳ್ತಾ ಇದೆ ಇಲ್ಲೇ ಒಂದು ಇನ್ನೂ ಅರ್ಧ ಗಂಟೆ ಸ್ಪೆಂಡ್ ಮಾಡ್ಬಿಟ್ಟು ಹೋಗೋಣ ಅಂತ, ಬಟ್ ಆಗಲ್ಲ, ಟೈಮ್ ಇಲ್ಲ. ಸ್ಪೆಷಾಲಿಟಿ ಆಫ್ ಮೈ ಗಜ, ಈ ಥರ ಪ್ಲೇಸ್ಗಳಿಗೆಲ್ಲ ಹುಡುಕ ಬಂದ್ಬಿಡುವ. ಅಲ್ಲಿ ತೆಪ್ಪದಲ್ಲೆಲ್ಲ ಮೀನು ಹಿಡಿತಾ ಇದ್ದಾರೆ ಅನ್ಸುತ್ತೆ ಅಲ್ಲಿ. ನಿಜ ಲೊಕೇಶನ್ ಮಾತ್ರ ಸಕ್ಕತ್ತಾಗಿದೆ ಗುರು, ಸೂಪರ್ ಮ್ಯಾನ್, ಸಕ್ಕತ್ತಾಗಿದೆ. ಇಲ್ಲಿ ತೆಪ್ಪದಲ್ಲಿ ಅಲ್ಲಿದ್ದಾರೆ ನೋಡಿ, ಮೀನು ಹಿಡಿತಾ ಇದ್ದಾರೆ ಅನ್ಸುತ್ತೆ. ಮೋಸ್ಟ್ಲಿ ಮೀನೇ ಹಿಡಿತಾ ಇರೋದು ಮೋಸ್ಟ್ಲಿ. ಏನು ಪೀಸ್ಫುಲ್ ಲೊಕೇಶನ್. ವೀಕ್ ಡೇಸಲ್ಲಿ ಬಂದರೆ ಇದೊಂದು ಅಡ್ವಾಂಟೇಜು, ನಾವು ಒಬ್ಬರೇ ಇರ್ತೀವಿ, ಪೀಸ್ಫುಲ್ ಆಗಿರ್ಬೋದು. 5 ನಿಮಿಷ ಕೂತಿದ್ದು ಹೋಗೋಣ. ಏನಾದ್ರು ಇದೆಯಾ? ಏನಿಲ್ಲ. ವಾವ್, ಸರಿ ಸ್ನೇಹಿತರೆ, ಅಲ್ಲೇ ವಿಡಿಯೋ ಎಂಡ್ ಮಾಡಿದೆ, ಬಟ್ ಇನ್ನು ಇಲ್ಲಿ ತನಕ ಸರಿ ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟಾಟಾ ಬಾಯ್, ಸಿ ಯು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಒತ್ತಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀವಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಒತ್ತಿ. ಟಾಟಾ ಬಾಯ್, ಸಿ ಯು.